ನಮ್ಮ ಸಂಘಟನಾ ವಿಚಾರಗಳ ಬಗ್ಗೆ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ನಿರಂತರವಾಗಿ ಇವತ್ತು 4ನೇ ದಿನ ನಾವು ಬೇರೆ ಬೇರೆ ಜಿಲ್ಲೆಯ ಪ್ರಮುಖರ ಜೊತೆ ನಮ್ಮ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಮತ್ತು ಅದರ ಬಗ್ಗೆ ಯಾವುದಾದ್ರು ವ್ಯತ್ಯಾಸಗಳಿಂದ ಅದನ್ನು ಸರಿ ಮಾಡಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಿಶ್ಚಯ ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡ್ತೀವಿ. ಒಂದು ಸಂಘಟನಾತ್ಮಕವಾಗಿ ನಮ್ಮ ಕೆಳಗಿನ ಹಂತದಿಂದ ಬೂತ್ ಕಮಿಟಿಯಿಂದ ಹಿಡಿದು ಅಲ್ಲಿ ಇವತ್ತು ವಿಶೇಷವಾಗಿರುವಂಥ SIRನ ಬಗ್ಗೆ ಮಾಹಿತಿ ಕೊಟ್ಟು ಆ BLA-2ಗಳನ್ನು ರಚನೆ ಮಾಡುವಂಥದ್ದು ಮತ್ತು ಇವತ್ತು ದೇಶದಾದ್ಯಂತ ಆ ವೋಟರ್ ಪಟ್ಟಿಯ ಪರಿಷ್ಕರಣೆಯಲ್ಲಿರುವಂಥ ಹಲವಾರು ಸಂಗತಿಗಳ ಬಗ್ಗೆ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರ ಅತ್ಯಂತ ನೇರವಾಗಿ ಆ ವಿಚಾರದ ಬಗ್ಗೆ ಬೇರೆ ಬೇರೆ ಬೂತ್ಗಳಲ್ಲಿ ಇರುವಂಥ ಅಕ್ರಮ ಮತದಾರರ ಎಂಟ್ರಿಗಳಿರ್ಬೋದು, ಯಾರು ತೀರಿಕೊಂಡಿದ್ದರೆ ಅವರ ಎಂಟ್ರಿಗಳಿರ್ಬೋದು, ಇದನ್ನೆಲ್ಲವನ್ನು ನೋಡಿಕೊಂಡು ಸರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರನ್ನು ತಯಾರು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೇವೆ. ಎರಡನೇದಾಗಿ ನಮ್ಮ ಬೇರೆ ಬೇರೆ ಮಂಡಲದ ಸಮಿತಿಯ ರಚನೆಗಳು, ಅವರ ಕಾರ್ಯಾಚರಣೆಗಳು ಮತ್ತು ರಾಜ್ಯದಿಂದ ಇವತ್ತು ಕೊಡ್ತಾ ಇರುವಂಥ ಬೇರೆ ಬೇರೆ ಕಾರ್ಯಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಆ ರೀತಿಯಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದೇ ರೀತಿಯ ಕಲಾಪಗಳು ನಡೀಬೇಕು ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ತರಬೇತಿ ಮಾಡುವಂಥದ್ದು. ಮೂರನೇದಾಗಿ ಭಾರಿ ನೇರವಾಗಿ ನಮ್ಮ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಬೇರೆ ಬೇರೆ ಜನವಿರೋಧಿ ಕಾರ್ಯಗಳ ವಿರುದ್ಧ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇರುವಂಥ ಆ ಒಂದು ರೀತಿಯ ಮಾಹಿತಿಗಳನ್ನು ಅವರಿಗೆ ಒದಗಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾಯಿದ್ದೇವೆ. ಇವತ್ತು ನಮ್ಮ ಮುಖ್ಯವಾದಂಥ ವಿಚಾರಗಳು ಅಪಪ್ರಚಾರದ ಆಧಾರದಲ್ಲಿ ರಾಜನೀತಿ ಮಾಡುವಂಥ ಕಾಂಗ್ರೆಸ್ ಆ ಅಪಪ್ರಚಾರಗಳನ್ನು ಜನರ ತಲೆಯಿಂದ ಹೋಗಲಾಡಿಸುವಂಥ ಕೆಲಸ ಇವತ್ತು ರಾಮ್ ಇದರ ಬಗ್ಗೆ ಭಾರಿ ದೊಡ್ಡ ರೀತಿಯಲ್ಲಿ ಅದರ ಒಂದು ಪುನರ್ರಚನೆಯಾಗಿ ಸಾಮಾನ್ಯ ಜನರಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ 100 ದಿನ ಇದ್ದದನ್ನು 125 ದಿನಕ್ಕೆ ಮತ್ತು ಪೇಮೆಂಟ್ಗಳು ಕೂಡ 15 ದಿನದೊಳಗೆ ಸಿಕ್ಕುವಂಥ ಇಂಥ ಹಲವಾರು ರಿಫಾರ್ಮ್ಗಳನ್ನು ಮಾಡಿರುವಂಥದ್ದು, ಇದರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದನ್ನು ಕೂಡ ಒಂದು ರೀತಿಯಲ್ಲಿ ಸಮರ್ಪಕವಾಗಿ ಎದುರಿಸಿ ಜನಸಾಮಾನ್ಯರಿಗೆ ಇದರ ಹೊಸ ಒಂದು ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಕೂಡ ನಾವು ಮಾಡುವಂಥದ್ದನ್ನು ಮಾಡ್ತಾಯಿದ್ದೇವೆ. ಜೊತೆಯಲ್ಲಿ ನಮ್ಮ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳಿದ್ದರೆ ಅದೆಲ್ಲವನ್ನು ಪರಿಹಾರ ಮಾಡುವಂಥ ದೃಷ್ಟಿಯಲ್ಲಿ ಕೂಡ ಮಾತಾಡುವಂಥದ್ದು. ಮುಂದೆ ಬರುವಂಥ ಎಲೆಕ್ಷನ್ಸ್ 2 ಬೈ ಎಲೆಕ್ಷನು, 4 ವಿಧಾನ ಪರಿಷತ್ನ 4 ಚುನಾವಣೆಗಳು, ಇದಕ್ಕೆ ತಯಾರು ಮಾಡುವುದರ ಜೊತೆ ಇಡೀ ರಾಜ್ಯದಲ್ಲಿ ನಡೀಲಿಕ್ಕಿರುವಂಥ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಇವತ್ತು ಬೇರೆ ಬೇರೆ ಪಟ್ಟಣ ಪಂಚಾಯತಿಗಳಿಗೆ ನಡೀತಿರುವಂಥ ಚುನಾವಣೆ ಕೂಡ ನಾವು ತಯಾರಿಗಳನ್ನು ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಭಾರಿ ಚೆನ್ನಾಗಿ ಈ ಕಾರ್ಯಕ್ರಮಗಳು ಮೊನ್ನೆಯಿಂದ ಇವತ್ತಿನವರೆಗೆ ನಡೆದಿದೆ. ಒಂದು ರೀತಿಯಲ್ಲಿ ನಮ್ಮ ಸಂಘಟನೆಗೆ ವೇಗ ಕೊಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ದೃಷ್ಟಿಕೋನದಿಂದ ಕೊಡುವಂಥ ಮಾಹಿತಿಗಳು ಇವತ್ತು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಿದ್ದಾರೆ. ಹೋದ ನಂತರ ಎಲ್ಲ ಡಿಸಿಷನ್ಸು ಸಾಮೂಹಿಕ ಡಿಸಿಷನ್ಸು, ಯಾವುದೇ ಏಕ ವ್ಯಕ್ತಿಯ ವ್ಯವಸ್ಥೆ ಇಲ್ಲದೆ ಕೋರ್ ಕಮಿಟಿಯಲ್ಲೇ ಎಲ್ಲ ನಿಶ್ಚಯಗಳು ಕೂಡ ಆಗಬೇಕು ಅಂತ ಹೇಳುವಂಥ ಆ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾಯಿದ್ದೇವೆ. ಇನ್ನು ಕೂಡ 3-4 ದಿವಸಗಳ ಕಾಲ ಇದು ನಡೀತದೆ, 13ರವರೆಗೆ ಇದು ನಡೀತದೆ. ಎಲ್ಲ ಜಿಲ್ಲೆಗಳ ನಮ್ಮ ಪ್ರಮುಖ ಕಾರ್ಯಕರ್ತರ ಜೊತೆ ಸುಮಾರು 35, 40, 45, 50 ಜನ ಕಾರ್ಯಕರ್ತರ ಜೊತೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ. 1 ಗಂಟೆ ಸಂಘಟನೆ ವಿಚಾರವನ್ನು ನಾವು ಹೇಳ್ತೇವೆ, ಇನ್ನೊಂದು ಗಂಟೆ ಅವರಿಂದ ಮಾಹಿತಿಗಳನ್ನು, ಆ ಜಿಲ್ಲೆಯ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಅಲ್ಲಿಯ ಸಂಘಟನೆಯಲ್ಲಿರುವಂಥ ಕೊರತೆ ಇರ್ಬೋದು, ಅಲ್ಲಿಯ ಹೋರಾಟಕ್ಕೆ ಯಾವ್ಯಾವ ವಸ್ತುಗಳು ಇವತ್ತು ಇರುವಂಥ ವಿಚಾರಗಳಿದ್ದಾವೆ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು. ಈಗಾಗಲೇ ರಾಜ್ಯ ನಿಶ್ಚಯ ಮಾಡಿದೆ, ಇಡೀ ರಾಜ್ಯದಾದ್ಯಂತ ಸುಮಾರು 5-6 ವಿಭಾಗಗಳಲ್ಲಿ ಆದಂಥ ಹಣ ಸಂಗ್ರಹ ಮಾಡಲಿಕ್ಕಿರುವಂಥ ರಾಜ್ಯಗಳು ಭಾರಿ ಕಡಿಮೆ. ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯದಿಂದ ಅದಕ್ಕೆ ಹೆಚ್ಚು ಹಣವನ್ನು ಕೊಟ್ಟು ಅದರಲ್ಲಿ ಪಬ್ಲಿಸಿಟಿ ಮಾಡುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ಅದಕ್ಕೆ ಕೊಡುವಂಥ ದುಡ್ಡು ನೋಡಿದರೆ ಒಂದು ರೀತಿಯಲ್ಲಿ ರಾಜ್ಯದ ಆ ಬೊಕ್ಕಸದಿಂದ ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ದಿಂದ ಹಿಡಿದು ಈ ರೀತಿಯ ಒಂದು 5-6 ನಮ್ಮ
ಆ ಹೋರಾಟಗಳನ್ನು ಬಳ್ಳಾರಿಯಿಂದ ಪ್ರಾರಂಭ ಮಾಡಿ ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಸಕರು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಇದರನ್ನೆಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು. ಈಗಾಗಲೇ ಇಡೀ ರಾಜ್ಯದ ಜನ ಈ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಬೇಸತ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕು, ಇದು ಭಾರತೀಯ ಜನತಾ ಪಾರ್ಟಿ ಅವರು ಒಂದರ ತೀರ್ಮಾನ. ಎರಡನೇದಾಗಿ ಭ್ರಷ್ಟಾಚಾರ, ಇವತ್ತು ನಡೀತಿರುವಂಥ ಭ್ರಷ್ಟಾಚಾರ, ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು. ಡ್ರಗ್ ಮಾಫಿಯಾ, ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ, ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ. ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ. ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂಥ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸರ್, ಈಗ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸರ್ ಇದ್ರ ಜೊತೆಲಿ ಸಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಚರ್ಚೆ ಆಗಿದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಏನಾದರೂ ಆಗಿದೆಯಾ? ಮತ್ತು ಉಪಚುನಾವಣೆ ಈಗಾಗಲೇ ಒಂದು ಶಾರ್ಟ್ ಲಿಸ್ಟ್ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮೊನ್ನೆ ಕೋರ್ ಕಮಿಟಿಯಲ್ಲಿ ನಾವು ಸಮಾಲೋಚನೆಗಳನ್ನು ಮಾಡಿದ್ದೇವೆ. ಫೈನಲ್ ಅಭ್ಯರ್ಥಿ ಆಯ್ಕೆ ಅದು MLC ಗಾಗಲಿ MLA ಆಗಲಿ ನಮ್ಮ ಕೈಯಲ್ಲಿಲ್ಲ. ಒಂದಷ್ಟು 3-4 ಹೆಸರುಗಳನ್ನು ಯಾರು ನಮ್ಮ ಅಭ್ಯರ್ಥಿಗಳಾಗ್ಬೋದು ಅಂತೇಳಿ ಆ ಲೋಕಲ್ ಜನರ ವಿಚಾರಗಳನ್ನು ಎಲ್ಲ ತಗೊಂಡು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಮಾಡಿ. ಬಾಗಲಕೋಟೆ ವಿಚಾರವಾಗಿ ಉಪಚುನಾವಣೆ ವಿಚಾರವಾಗಿ ಅಲ್ಲಿನ ಪ್ರಮುಖರನ್ನ ಕರೆದು ಇವತ್ತು ಮತ್ತೆ ಪ್ರತ್ಯೇಕ ಸಭೆ ಮಾಡಲಾಗಿದೆ. ಸರ್, ಇದೊಂದು ಚುನಾವಣಾ ತಂತ್ರಗಾರಿಕೆಗಳಲ್ಲಿ ಒಂದೊಂದು ಹಂತ. ಅಲ್ಲಿರುವಂಥ ಎಲ್ಲರನ್ನು ಒಟ್ಟಿಗೆ ಮಾಡುವಂಥದ್ದು, ಅವರಲ್ಲಿ ಯಾರು ಅಭ್ಯರ್ಥಿ ಒಳ್ಳೆಯದು ಅಂತ ಹೇಳುವಂಥ ಆಯ್ಕೆ ಮಾಡುವಂಥದ್ದು, ಮತ್ತು ಒಂದು ನಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಲಿಕ್ಕೆ ಹಲವಾರು ಪ್ರಮುಖರನ್ನು ಕರೆದು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಆಕಾಂಕ್ಷಿಗಳು ಹೆಚ್ಚಿದ್ದಾರೆ, ನಿರಾಣಿಯವರು ಆಕಾಂಕ್ಷಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಸೆಕೆಂಡ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.